ಸ್ವಾಗತ ಬಿ ಕೆ ಭೀಮನಳ್ಳಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ SSB ಪೋರ್ಟಲ್ ರಿಜಿಸ್ಟ್ರೇಷನ್ ಆಗಿ ಅದೇ ಥರ ಲೇಬರ್ ಕಾರ್ಡ್ ಇರ್ತಕ್ಕಂಥ ಕಾರ್ಮಿಕರ 1ರಿಂದ 10ನೇ ಕ್ಲಾಸ್ ಇರ್ತಕ್ಕಂಥ ಮಕ್ಕಳದ್ದು ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡೋದನ್ನು ನೋಡೋಣ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ಇಲ್ಲಿ ಚೆಕ್ ಪ್ರೊಸೀಡ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಆಧಾರ್ಲಿರುವಂತೆ ಹೆಸರು ಹಾಕಬೇಕಾಗುತ್ತೆ. ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸಲ್ಲಿಸು ಸಬ್ಮಿಟ್ ಕ್ಲಿಕ್ ಮಾಡಿ. ಲಿಂಗ ಜೆಂಡರ್ ಮೇಲ ಫಿಮೇಲ್ ಅಂತ ಹಾಕಿ, ಮೇಲ್ ಐ ಡಿ ಇದ್ದರೆ ಮೇಲ್ ಐ ಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಬೈಲ್ ಸಂಖ್ಯೆ ಹಾಕ್ಕೊಳ್ಳಿ. ಸಲ್ಲಿಸುವನ್ನು ಕ್ಲಿಕ್ ಮಾಡಿ. ಇಲ್ಲಿ ಹಾಕಿರೋ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. 4 ಡಿಜಿಟ್ OTP ನಂಬರ್ ಬಂದಿರುತ್ತೆ, ಅದು ಹಾಕ್ಕೊಳ್ಳಿ. ಇಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ ಮೇಲ್ಗಡೆ ಥರ ಪಾಸ್ವರ್ಡ್ ಹಾಕಿ ಅದೇ ಕೆಳಗಡೆ ಹಾಕ್ಕೊಳ್ಳಿ. ಕಾಪಿ ಮಾಡಿ. ಕಾಪಿ ಆಗಲಿಲ್ಲ ಅಂದರೆ ಮೇಲ್ಗಡೆ ಏನು ಟೈಪ್ ಮಾಡಿರುತ್ತೆ ಅದು ಕೆಳಗಡೆ ಟೈಪ್ ಮಾಡ್ಕೊಳ್ಳಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಗಿರುತ್ತೆ. ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅದಕ್ಕೆ ಯೂಸರ್ ID ಬಂದಿರುತ್ತೆ ಮೊಬೈಲ್ ನಂಬರ್ಗೆ, ಅದರ ಮುಖಾಂತರ ಲಾಗಿನ್ ಆಗಬೇಕಾಗುತ್ತೆ. ಯಾವ ಕೊಟ್ಟಿರ್ತೀರಿ ರಿಜಿಸ್ಟ್ರೇಷನ್ ಸಂಖ್ಯೆ ಮೊಬೈಲ್ ನಂಬರ್, ಆ ನಂಬರ್ಗೆ ಬಂದಿರುತ್ತೆ ಮೆಸೇಜ್ ಮುಖಾಂತರ. ID ಸಂಖ್ಯೆ ವಿದ್ಯಾರ್ಥಿ ಲಾಗಿನ್ ID ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಕೆಳಗಡೆ ಪಾಸ್ವರ್ಡ್ ಹೋಗಿ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಹಾಕ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಅದೇ ಥರ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲಲ್ಲಿದ್ದರೆ ಸ್ಮಾಲಲ್ಲಿ. ಸ್ಟೂಡೆಂಟ್ ಲಾಗಿನ್ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾಯಿದ್ರು, ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋರಿಗೆ ಈ KYC ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಈ KYC ಮಾಡಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಫಾರ್ KYC ಇದನ್ನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಸಂಖ್ಯೆ ಹಾಕ್ಬೇಕಾಗತ್ತೆ ಇಲ್ಲಿ.
ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTP ಸ್ಕ್ರಾಲ್ ಡೌನ್ ಮಾಡಿ OTP ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ಸಂಖ್ಯೆಗೆ ಬಂದಿರುತ್ತೆ OTP, ಅದನ್ನು ಹಾಕ್ಕೊಳ್ಳಿ. KYC ಪೂರ್ಣಗೊಳಿಸಿದೆ ಅಂತ ಪೂರ್ಣಗೊಳಿಸಿದರೆ ಮತ್ತು ಅರ್ಜಿ ಸಲ್ಲಿಸಿದ ಪ್ರಕ್ರಿಯೆ ಮುಂದುವರಿಸಿ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಫೋಟೋ ಕರೆಕ್ಟಾ ಅಂತ ಕೇಳುತ್ತೆ. ಎಸ್ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಅಪ್ಲೈ ಫಾರ್ ಫ್ರೀ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಸ್ಟೆಪ್ ಇರುತ್ತೆ, 3 ಸ್ಟೆಪ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ಒನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ STS ನಂಬರ್ ಹಾಕಬೇಕಾಗುತ್ತೆ. ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿ. ಆಧಾರ್ನಲ್ಲಿರುವ ಹೆಸರು ಎರಡ್ಸಲಿರೋ ಹೆಸರು ಸೇಮ್ ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಇದ್ದರೆ ಓಕೆ ಅಂತ ಕೊಡಿ. ನೋಡಿ ಒಂದ್ಸಲ ಅವರು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಯಾವ ಸ್ಕೂಲು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ. ಮೇಲೆ ಇರುವ ಎಲ್ಲ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ಪೋಷಕರು ಅನ್ವರ್ಯ ವೃತ್ತಿಯಲ್ಲಿ ವಿವರಗಳು ನಮೂದಿಸಿ ಅಂತ. ಎಸ್ ಇದ್ದರೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ನೋ ಅಂತಂದರೆ ನೋ ಅಂತ ಕೊಟ್ಟು ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣಪತ್ರ ಇದೆಯಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾಯಿದ್ವಿ. ಧರ್ಮ ಯಾವುದು ಅಂತ ಕೇಳುತ್ತೆ. ಹಿಂದೂ. ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಕೇಳುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ RD ಸಂಖ್ಯೆ ಹಾಕಬೇಕಾಗುತ್ತೆ. 15 ಸಂಖ್ಯೆ ಅದು. ಚೆಕ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ನಲ್ಲಿರುವ ಹೆಸರು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ದಲ್ಲಿರತಕ್ಕಂಥ ಹೆಸರು ಸೇಮ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದ್ದರೆ ಎಸ್ ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸಲ ನೀಟಾಗಿ ಓದ್ಕೊಂಬಿಟ್ಟು ಯಾವ ಡಿಪಾರ್ಟ್ಮೆಂಟಿಗೆ ಫಾರ್ವರ್ಡ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಅನ್ನೋದು ತೋರಿಸ್ತಾ ಇದೆ. ನೋಡ್ಕೊಂಬಿಟ್ಟು ಓಕೆ ಅಂತ ಕೊಡಿ. ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೀವು ವಿಕಲಚೇತನರೇ ಅಂತ ಕೇಳ್ತಾ ಇದೆ. ಎಸ್ ಇದ್ದರೆ ಎಸ್ ಅಂತ ಕೊಟ್ಟು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನೋ ಅಂತ ಕೊಟ್ಟು ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ
ನಿಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಸ್ಕೂಲ್ದು ವಿಳಾಸ ತೊಗೊಂಡಿರುತ್ತೆ. ಮೇಲೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಯೇ, ಎಸ್ ಅಂತ ಕೊಡಿ. ಆದ ಎಲ್ಲ ವಿವರವು ಸರಿ ಇರುತ್ತದೆ ಅಂತ ಕೇಳುತ್ತೆ. ಸೆಕೆಂಡ್ ಆಪ್ಷನ್ಸ್ ವಸತಿ ವಿವರ ಅಂತ ಕೇಳುತ್ತೈತೆ. ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಅಂತ ಕೇಳುತ್ತೆ. ಎಸ್ ಅಂತ ಕೊಡ್ತಾಯಿದ್ವಿ ನಾವು. ನೀವು ನೋ ಇದ್ದರೆ ನೋ ಕೊಡಿ. ಡೇ ಸ್ಕಾಲರ್ಶಿಪ್ ವಿದ್ಯಾರ್ಥಿನಿ ಆಗಿರೋ ಕಾರಣಕ್ಕಾಗಿ ಎಸ್ ಅಂತ ಕೊಟ್ಟರು. ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಮೇಲೆ ಇರೋದೆಲ್ಲ ವಿವರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡಿ. ನಿಮ್ಮದು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಸೀಡಿಂಗ್ ಆಗಿದೆಯಲ್ಲ ಅಂತ ನೋಡಿ. ಸಬ್ಮಿಟ್ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್. ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫಾರ್ ಯುವರ್. ಓಕೆ ಅಂತ ಕೊಡಿ. ಬರುತ್ತೆ, ಸ್ಕ್ರಾಲ್ ಡೌನ್ ಮಾಡಿ ಪ್ರಿಂಟ್ ತೊಗೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.